ವೆಲ್ಕಮ್ ಟು ಜಿ7 ಫ್ರೆಂಡ್ಸ್. ನಾನು ಇವತ್ತು ಒಂದು ನಕ್ಲೆಸ್ ಮತ್ತೆ ಹ್ಯಾಂಗಿಂಗ್ಸ್ ತೋರಿಸ್ಲಿಕ್ಕೆ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೆ ಮೊದಲು ನಾನು ಕಾಣಿಸ್ಕೊಳ್ತಿದ್ದೆ ಕ್ಯಾಮ್ರಾ ಮುಂದೆ ಬಂದು, ಯಾಕಂದ್ರೆ ನನಗೆ ಇವಾಗ ಕ್ಯಾನ್ಸರ್ ಆಗಿದೆ, ಅದು ಮತ್ತೆ ಕೀಮೋಥೆರಪಿ ತಗೊಂಡು ಅದರಿಂದ ಸ್ವಲ್ಪ ಕೂದಲು ಎಲ್ಲ ಉದುರೋಗಿ ನೋಡ್ಲಿಕ್ಕೆ ಏನು ಚೆನ್ನಾಗಿಲ್ಲ. ಅದಕ್ಕೆ ನನ್ನನ್ನು ನೋಡ್ಲಿಕ್ಕೆ ನನಗೆ ಆಸೆ ಆಗುತ್ತೆ, ಅದಕ್ಕೆ ನನ್ನ ಮುಖವನ್ನ ನಿಮ್ಗೆ ತೋರ್ಸೋಕೆ ನಾನು ಇಷ್ಟಪಡ್ತಿಲ್ಲ. ಆದ್ರೆ ಜ್ಯುವೆಲ್ರಿ ಮಾತ್ರ ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಎಷ್ಟು ತೆಗೆದು ತೋರಿಸೋದು ಅಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, KR ಪುರದಲ್ಲಿ ಒಂದಿದೆ. ನಿಮ್ಗೆ ಎಲ್ಲಿ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು, ಡೆಲಿವರಿ ತಗೋಬಹುದು. ಇದು ವಿಷಯ. ನಕ್ಲೆಸ್ ಬಂದು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ಕಸ್ಟಮರ್, ಹ್ಯಾಂಗಿಂಗ್ಸ್ ಬಂದು ಇನ್ನೊಂದು ಕಸ್ಟಮರ್ ಚಿಂತಾಮಣಿ ಅವರು ಆರ್ಡರ್ ಮಾಡಿರೋದು. ಒಂದೇ ನಿಮಿಷ, ಇದು ಬಂದು ಡೀಟೇಲ್ಸ್ ಹೇಳ್ತೀನಿ. ಫ್ರೆಂಡ್ಸ್, ಈಗ ನೋಡ್ತೀರಾ ನೀವು, ನಕ್ಲೆಸ್ ಬಂದು 25 ಗ್ರಾಮ್ ಅನ್ಕೊಂಡಿದ್ದು, ನೋಡಿದ್ರೆ 26 ಗ್ರಾಮ್ ಆಗಿದೆ. ಮತ್ತೆ ಇದು ಬಂದು ಕಸ್ಟಮರ್ ಬಂದು ನಾವು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ಇವರು. ಇದಕ್ಕೆ ಮೊದಲು ನೋಡ್ತಿದ್ದೆ ಸರ್, ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಿದ್ವಿ, ನಿಮ್ಮ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ಕಸ್ಟಮರ್ ಆರ್ಡರ್ ಮಾಡಿದ್ರು. ಮತ್ತೆ ಅವ್ರು ಕೇಳಿದ್ರು ಅಮೌಂಟ್ ಎಷ್ಟಾಗುತ್ತೆ ಏನು ಅಂತ ಡೀಟೇಲ್ ಎಲ್ಲ ಕೇಳಿದ್ರು, ಇವತ್ತು ರೇಟ್ ಏನಿದೆ ಇದೆಲ್ಲ ಕೇಳಿದ್ರು. ಎಲ್ಲ ಕೇಳಿದ್ಮೇಲೆ ಸರ್ ಅಮೌಂಟ್ ಹೆಂಗೆ ಸರ್, 3,80,000 ಆಗ್ತಿತ್ತು ಇದು, ಹೆಂಗೆ ಸರ್ ಅಮೌಂಟ್ ಎಲ್ಲ ಒಂದೇ ಸಲ ಆಗ್ಬೇಕಾ ಹೆಂಗೆ ಏನು ಅಂತ ಕೇಳಿದ್ರು. ನಾನು ಹೇಳಿದ್ದು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿದ್ದೀರಲ್ಲ, ನಿಮಗೂ ನಂಬಿಕೆ ಇರಲ್ಲ, ಭಯ ಪಡ್ತೀರಾ, ಯಾಕೆ ಅಷ್ಟೊಂದು ಟೆನ್ಷನ್ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಜಸ್ಟ್ ಒಂದು 10,000 ಫೋನ್ ಪೇ ಮಾಡಿ ಮೇಡಮ್, ನನಗೆ ನಾನು ಮಾಡಿಸ್ಬಿಡ್ತೀನಿ, ಮತ್ತೆ ನೀವು ತಗೊಂಡೋಗೋ ಒಂದೇ ಸಲ ಅಮೌಂಟ್ ಕೊಟ್ಬಿಟ್ಟು ತಗೊಂಡೋಗಿ ಅಂತ ಹೇಳಿದೆ. ಅದು ಅವ್ರಿಗೆ ಸಮಾಧಾನ ಅನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಅವರು ಕೂಡ 10,000 ಫೋನ್ ಪೇ ಮಾಡಿದ್ರೆ ನಮಗೆ. ಜಸ್ಟ್ 10,000ನೇ ಮಾಡಿದವರು ಫೋನ್ ಪೇ. ನಾನು ಹೇಳಿದೆ ಕಂಪಲ್ಸರಿ ತಗೋಬೇಕು ಮೇಡಮ್ ಜ್ಯುವೆಲ್ರಿನ, ಯಾಕಂದ್ರೆ ಮತ್ತೆ ನಿಮ್ಮ ಅಮೌಂಟ್ ಲೇಟ್ ಆಗುತ್ತೆ ನಂಗಿದ್ರೆ ಲೇಟಾಗಿ ಆರ್ಡರ್ ಮಾಡಿ ಅಂತ ಹೇಳಿದೆ. ಇಲ್ಲ ಸರ್, ನಾವು ರೆಡಿ ಆದ ತಕ್ಷಣ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇವತ್ತು ಬರ್ತಿದ್ದಾರೆ. ನಾನು ಇಲ್ಲಿ KR ಪುರದಲ್ಲಿ ವಿಡಿಯೋ ಮಾಡ್ತಿದ್ದೀನಿ, KR ಪುರಕ್ಕೆ ಬಂದು ತಗೊಳ್ತೀವಿ ಅಂತ ಹೇಳಿದ್ದಾರೆ ಕಸ್ಟಮರು. ಯಾಕಂದ್ರೆ ಇವ್ರು ಚಿಂತಾಮಣಿಗೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ತೂಕ ಕೂಡ ತೋರಿಸ್ತೀನಿ ನಿಮಗೆ. ತೂಕ ನೋಡ್ಬೋದು. ನಕ್ಲೆಸ್ ಬಂದು 27 ಗ್ರಾಮ್ ಸಮಥಿಂಗ್ ಆಗಿದೆ. ಇದರಲ್ಲಿ 1 ಗ್ರಾಮ್ ಸಮಥಿಂಗ್ ಅಷ್ಟು ಕಲರ್ಗಳು ಹೋಗುತ್ತವೆ, ಅದು ನಾನು ನೋಡಿಕೊಂಡು ಲೆಸ್ ಮಾಡ್ತೀನಿ. ಮತ್ತೆ ಇದು ಬಂದು 916 ಗೋಲ್ಡಲ್ಲಿ ಮಾಡಿರೋದು. ಕಸ್ಟಮರ್ ಬಂದು ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿ, ಯಾಕಂದ್ರೆ ಇದಕ್ಕೆ ಮೊದಲು ಕೂಡ ನಾವು ಮಾಡಿದ್ದೇವೆ ಇದೇ ಡಿಸೈನ್ ನಕ್ಲೆಸ್ನ. ಅವ್ರು ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದು ನಮ್ಗೆ ಕಳಿಸಿದ್ರು. ಸರ್ ಸೇಮ್ ಆಸ್ ಇಟ್ ಈಸ್ ಇದೆ, ಹೆಂಗೆ ಮಾಡಿ, ಏನು ಚೇಂಜಸ್ ಏನು ಹೇಳಲಿಲ್ಲ. ಸರಿ ಮೇಡಮ್ ಅಂತ ಹೇಳಿ ಮಾಡ್ಕೊಡಿ. ನೀವು ನೋಡ್ಬೋದು ವರ್ಕ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾವತ್ತೂ ಅಷ್ಟೇ ನಾನು ವರ್ಕ್ ಬಗ್ಗೆನೇ ಹೇಳ್ತಿರ್ತೀನಿ ನಿಮಗೆ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ವರ್ಕು. ಪಿಕಾಕ್ ಡಿಸೈನು ಮತ್ತು ಲಕ್ಷ್ಮಿ ಅಚ್ಚುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಫ್ಲವರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಡಾಲರಲ್ಲಿ. ಈ ಲೀವ್ಸ್ ಬಂದಿರೋದು ತುಂಬ ಹೈಲೈಟ್ ಆಗಿ ಕಾಣ್ತಿವೆ ಇವು. ಮತ್ತೆ ಇದರಲ್ಲಿ ಹೈಲೈಟ್ ಏನಂದ್ರೆ ರೆಡ್ ಗ್ರೀನ್ ಎರಡು ಮಿಕ್ಸ್ ಮಾಡಿರೋದ್ರಿಂದ ಇವರು ರೇಷ್ಮೆ ಸೀರೆ ಉಟ್ಟಾಗ ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ಥ್ರೆಡ್ ಹಾಕಿದೀವಿ, ಯಾಕಂದ್ರೆ ಥ್ರೆಡ್ ಹಾಕಿದ್ರೇನೆ ಚೆನ್ನಾಗಿ ಕಾಣುತ್ತೆ, ಕಂಫರ್ಟ್ ಆಗಿ ಕೂರುತ್ತೆ. ಇಲ್ಲಾಂದ್ರೆ ಕಂಫರ್ಟ್ ಆಗಿ ಕೂರಲ್ಲ ಅಂತ ಹೇಳ್ಬಿಟ್ಟು ಥ್ರೆಡ್ ಹಾಕಿರೋದು. ಇದೆ ಇಲ್ಲ, ನಾನು ಹೇಳ್ತಾನೆ ಇರ್ತೀನಿ ವಿಡಿಯೋದಲ್ಲಿ, ನೀವು ಕೇಳ್ತಾನೆ ಇರ್ತೀರ. ಇದು ವಿಷಯ. ಡೀಟೇಲ್ ಆಗಿ ತೋರಿಸ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ವರ್ಕ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಈ ಕಲರ್ಗಳು ಯಾವತ್ತಿಗೂ ಬಿದ್ದೋಗಲ್ಲ, ಯಾಕಂದ್ರೆ ಫಿಟ್ಟಿಂಗ್ ಮಾಡಿರೋ ಕಲರ್ಗಳು, ಹಂಗಾಗಿ ಯಾವತ್ತಿಗೂ ಬಿದ್ದೋಗಲ್ಲ. ಮತ್ತೆ ಇನ್ನೊಂದು ಕಸ್ಟಮರ್ ಬಂದು ಚಿಂತಾಮಣಿ ಅವರು, ಇವರು ಮೇಡಮ್ ಅವರು, ಕಾವ್ಯ ಮೇಡಮ್, ಕಾವ್ಯನ ಮೇಡಮ್ ಹೆಸರು ಮರ್ತೋಯ್ತಲ್ಲಪ್ಪ, ಕಲ್ಯಾಣಿ ಮೇಡಮ್ ಅಂತ ಹೇಳ್ಬಿಟ್ಟು ಇವರು ಮೇಡಮ್ ಅವರು ಇನ್ನ ಸ್ವಲ್ಪ ಆರ್ಡರ್ ಹೇಳಿದ್ದಾರೆ. ಅದು ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ, ಯಾಕಂದ್ರೆ ಇವಾಗ ಬೆಂಗಳೂರಿಗೆ ಹೋಗಿದ್ದಾರೆ ಹಾಲ್ಮಾರ್ಕ್ ಹಾಕ್ಸ್ಕೊಂಡು ಬರ್ಲಿಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ತೋರಿಸ್ತೀನಿ. ಇದು ಹ್ಯಾಂಗಿಂಗ್ಸ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು. ಇದು ಒಂದು 12 ಗ್ರಾಮ್ ಅನ್ಕೊಂಡಿದ್ವಿ, ಕೆಲಸಗಾರರು 13 ಗ್ರಾಮ್ ಮಾಡಿದ್ದಾರೆ. ನೋಡೋಣ ಇದರಲ್ಲಿ ಇನ್ನಷ್ಟು ಒಂದು ಲೆಸ್ ಆಗಿ ಎಷ್ಟಾಗುತ್ತೆ ಏನು ಅಂತ. ಇದು ಶಾಂಪಲ್ ಡಿಸೈನ್ ಕೊಟ್ಟಿದೆ ನಮಗೆ, ಬೇರೆ ಒಂದು ಸ್ಕ್ರೀನ್ಶಾಟ್ ತೆಕ್ಕೊಂಡು ನಮ್ಗೆ ಕೊಟ್ಟಿದ್ರು. ಸೇಮ್ ಮಾಡಿ ಮಂಜು ಅಂತೇಳಿ ನಮ್ಗೆ ಹೇಳಿದ್ರು. ಆಯ್ತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ. ಈ ನಕ್ಲೆಸ್ ಬೇರೆಯವ್ರದ್ದು, ಇದು ಬೇರೆಯವ್ರದ್ದು, ಆದ್ರೆ ಇದಕ್ಕೆ ಮ್ಯಾಚ್ ಆಗ್ತಿದೆ, ಅದಕ್ಕೆ ನಾನು ಇದನ್ನು ತೋರಿಸಿದ್ದೀನಿ ಇದ್ರ ಜೊತೆಯಲ್ಲಿ. ನಿಮ್ಗೆ ಏನಾದ್ರು ಬೇಕಾದ್ರೆ G7 ಅಲ್ಲಿ ಆರ್ಡರ್ ಮಾಡಿ. ಮತ್ತೆ ಮೊದಲೇ ಫುಲ್ ಅಮೌಂಟ್ ಕೊಡ್ಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಇದು ವಿಷಯ.